ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸಂಕಷ್ಟಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಕೆಲ ದಿನಗಳ ಕಾಲ ಶಮನಗೊಂಡಿದ್ದ ಆಟೋ ಗ್ಯಾಸ್ ಅಭಾವ ಇದೀಗ ಮತ್ತೊಮ್ಮೆ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಟಾಕ್ ಸಾಕಷ್ಟಿದೆ ಎಂದು ಹೇಳ್ತಿದೆ, ಆದರೆ ವಾಸ್ತವದಲ್ಲಿ ಪರಿಸ್ಥಿತಿ ಮಾತ್ರ ತದ್ವಿರುದ್ಧವಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಮುಂದುವರೆದ ಆಟೋ ಎಲ್ಪಿಜಿ ಗ್ಯಾಸ್ ಸಮಸ್ಯೆ. ಗ್ಯಾಸ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಕ್ಯೂ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಟೋ ಚಾಲಕ ಇಷ್ಟೊತ್ತು ಕಾದ್ರೂ ಕೆಲವು ಬಂಕ್ಗಳಲ್ಲಿ ಬೇಡಿಕೆಗೆ ತಕ್ಕಂತೆ ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಇದರ ನಡುವೆ ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ ವಿಧಿಸ್ತಾ ಇರೋದು ಚಾಲಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬೆಂಗಳೂರಿನಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಆಟೋ ಚಾಲಕರಿದ್ದಾರೆ. ಇವರ ಬದುಕು ದಿನದ ದುಡಿಮೆಯ ಮೇಲೆ ನಿಂತಿದೆ. ಗ್ಯಾಸ್ಗಾಗಿ ದಿನದ ಬಹುಪಾಲು ಸಮಯವನ್ನ ಕ್ಯೂನಲ್ಲೇ ಕಳೆದ್ರೆ ದಿನಕ್ಕೆ 500 ರಿಂದ 600 ರೂಪಾಯಿ ಆದಾಯ ನಷ್ಟವಾಗ್ತಾ ಇದೆ. ಈಗಾಗಲೇ ಶಕ್ತಿ ಯೋಜನೆ ಮತ್ತು ರ್ಯಾಪಿಡೋ ಅಂತಹ ಆಪ್ ಆಧಾರಿತ ಸೇವೆಗಳಿಂದ ಕಂಗೆಟ್ಟಿರುವ ಚಾಲಕರಿಗೆ ಇದೀಗ ಗ್ಯಾಸ್ ಸಮಸ್ಯೆ ಮತ್ತೊಂದು ಹೊಡೆತ ನೀಡಿದೆ. ಗ್ಯಾಸ್ ಸಮಸ್ಯೆನೇ ಇನ್ನೇನಿಲ್ಲ ಸರ್. ಗ್ಯಾಸ್ ಸಮಸ್ಯೆ ತುಂಬ ಆಗ್ಬಿಟ್ಟಿದೆ. ನಮಗಂತೂ ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ. ಯಾಕಂದರೆ ಇದಿರೋದು ಒಂದೇ ಬಂಕ್ ನಮ್ಮ ಏರಿಯಾಗಿಲ್ಲಿ. ಅಲ್ಲಿ ಒಂದು ಪ್ರಕಾಶ್ ನಗರದಲ್ಲಿ ಆಗ್ತಾಯಿದ್ರು, ಅವ್ರದ್ದು ಗ್ಯಾಸ್ ಬರ್ತಾ ಇಲ್ಲ. ಶಿವನಹಳ್ಳಿನಲ್ಲಿ ಆಗ್ತಾ ಇದ್ದಾರೆ 100 ರೂಪಾಯಿ ರೇಟು. ಕಾಟನ್ ಪೇಟೆ ಆಗ್ತಾ ಇದ್ದಾರೆ 105 AGS ಕಂಪ್ನಿದು. ಅವ್ರ ಮನಸ್ಸಿಗೆ ಬಂದಂಗೆ. ಶೇಷಾದಿಪುರಂನಲ್ಲಿ 120 ಒಂದೊಂದು ರೇಟು. ಇವ್ರು ಮಾತ್ರ ಇದು ಕರೆಕ್ಟಾಗಿ ಅವತ್ತಿಂದಾನು ಒಂದೇ ಬೆಲೆನಲ್ಲಿ ಇವರು ಆ ಪ್ರಕಾಶ್ ನಗರದವ್ರು ಆಗ್ತಾ ಇದ್ದಾರೆ. ಆದರೆ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಾಸ್ತಾನು ಇದೆ ಎಂದು ಹೇಳಿಕೆ ನೀಡುತ್ತಿವೆ, ಆದರೆ ಗ್ರೌಂಡ್ ರಿಯಾಲಿಟಿ ಮಾತ್ರ ಬೇರೆನೇ ಇದೆ. ಚುನಾವಣೆ ಬಂದಾಗ ಮಾತ್ರ ಮನೆಗೆ ಬಂದು ವೋಟ್ ಕೇಳ್ತಾರೆ, ಆದ್ರೆ ನಾವು ಸಂಕಷ್ಟದಲ್ಲಿದ್ದಾಗ ಯಾವ ರಾಜಕಾರಣಿಯೂ ನಮ್ಮ ಗೋಳು ಕೇಳ್ತಿಲ್ಲ ಎಂದು ಚಾಲಕರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತುಂಬಾ ಸಮಸ್ಯೆ ಆಗ್ತದೆ ಗುರು. ನಮ್ಮ ಉಸ್ತುವಾರಿ ಸಚಿವ DK ಶಿವಕುಮಾರ್ ಅವರು ಏನು ವೇಸ್ಟ್ ಆಗ್ಬಿಟ್ಟಿದ್ದಾರೆ. ಗಂಡು ನನ್ನ ಬಂಡೆ ಅಂತಾರೆ, ಏನು ಪ್ರಯೋಜನ ಇಲ್ಲ. ಬಂದು ಆಟೋ ಚಾಲಕರಿಗೆ ಒಂದು ಕಷ್ಟ ಕೇಳಲ್ಲ, ಏನು ಮಾಡಲ್ಲ. ಸುಮ್ಮನೆ ನಾನು ಬಂಡೆ ಅನ್ಕೊ ಏನು ಸುಖ. DK ಶಿವಕುಮಾರ್ಗೆ ಇದು ರಿಕ್ವೆಸ್ಟ್ ಮಾಡ್ತೀವಿ, ಉಸ್ತುವಾರಿ ಸಚಿವರಾಗಿದ್ದಾರೆ ಬೆಂಗಳೂರಿಗೆ, ಗ್ಯಾಸ್ ಅಂತೂ ದಯವಿಟ್ಟು ಕೊಡಿಸಿ, ನಿಮ್ಮ ಕೈ ಮುಗಿತೀವಿ ಅಷ್ಟೇ. ಒಟ್ಟಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ತಲೆದೂರಿರುವ LPG ಆಟೋ ಗ್ಯಾಸ್ ಸಮಸ್ಯೆ ಸಾವಿರಾರು ಆಟೋ ಚಾಲಕರ ಜೀವನವನ್ನ ಸಂಕಷ್ಟಕ್ಕೆ ತಳ್ಳಿದೆ. ಸರ್ಕಾರ ಮಾತ್ರ ಸ್ಟಾಕ್ ಇದೆ ಎಂದು ಹೇಳ್ತಾ ಇದೆ, ಆದ್ರೆ ವಾಸ್ತವದ ಪರಿಸ್ಥಿತಿ ಮಾತ್ರ ಬೇರೆನೇ ಇದೆ. ಈ ಸಮಸ್ಯೆಗೆ ಸರ್ಕಾರ ಯಾವಾಗ ಬ್ರೇಕ್ ಹಾಕುತ್ತೆ ಎಂಬುದನ್ನ ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.